ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮಾನ್ಯತೆ ರದ್ದತಿ ಆದೇಶ ಎತ್ತಿ ಹಿಡಿದ ಶಾಲಾ ಶಿಕ್ಷಣ ಇಲಾಖೆಯ ಮೇಲ್ಮನವಿ ಪ್ರಾಧಿಕಾರ ಸುದೀರ್ಘ 36 ಪುಟಗಳ ಆದೇಶವನ್ನು ದಿನಾಂಕ 19/1/2026ರಂದು ಜಾರಿಗೊಳಿಸಿದ ಶಿಕ್ಷಣ ಇಲಾಖೆಯ ಆಯುಕ್ತರು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ನಕಲಿ ದಾಖಲೆ ಸಲ್ಲಿಸಿ ಪಡೆದ 10 ಲಕ್ಷ ರು ವಸೂಲಿಗೆ ನಿರ್ದೇಶನ ನೀಡಿದೆ. ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯು ಸಮರ್ ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಶಾಲೆಯ ಮಾನ್ಯತೆಯನ್ನು ರದ್ದುಗೊಳಿಸಿದೆ ಮತ್ತು ಶಾಲೆಯಲ್ಲಿ ಓದುತ್ತಿರುವ 1130 ವಿದ್ಯಾರ್ಥಿಗಳಿಗೆ 7 ದಿನಗಳಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಆದೇಶಿಸಿದೆ. ಶಾಲೆಯನ್ನು ಮುಚ್ಚಲು ವಲಯ ಸಂಯೋಜಕರ ನೇತೃತ್ವದಲ್ಲಿ 4 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದ್ದು, ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಹೊರಡಿಸಿದ ಆದೇಶವನ್ನು ಜಾರಿಗೆ ತರಲು ಬೆಂಗಳೂರು ದಕ್ಷಿಣ ವಲಯ 4 ಬ್ಲಾಕ್ ಶಿಕ್ಷಣ ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ. ಕದಂಬ ಆಯುಕ್ತ ನಮ್ಗೆ ಇಲ್ಲಿಂದ ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಸಿಕ್ಕರೆ ಸಾಕು. ಈ ಕಡೆ ಬಾರೋ. ಇವತ್ತೇನು ಹೇಳಿದ್ದಾರೆ ನಿಮಗೆ? 11 ಗಂಟೆಗೆ ಮೆಸೇಜ್ ಹಾಕಿದ್ದಾರೆ. 11 ಗಂಟೆಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ. 10:15 ಬಂದು ವೇಟ್ ಮಾಡ್ಕೊಂಡೇ ಇದೀವಿ. ಗೇಟ್ ಓಪನ್ ಮಾಡ್ತಾ ಇಲ್ಲ. ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಮಗು ಫಸ್ಟ್ ಸ್ಟ್ಯಾಂಡರ್ಡು ಯಾಕಲ್ಲ ಅಂತ ಎಲ್ಲ ಹೇಳಿದ್ದೀನಿ. ಇಲ್ಲ ಮಗುನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಏನು ಹೊರಗಡೆಯಿಂದನೇ ಏನಾದರೂ ಮಗುಗೆ ಏನಾದರೂ ಮಾಡಿಬಿಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ನಮ್ಮ ಹಸ್ಬೆಂಡಿಗೆ ಹೇಳಿದ್ದೀನಿ, ಬೇಡ, ಈ ಸ್ಕೂಲ್ ತುಂಬ ರೆಪ್ಯುಟೇಷನ್ ಇದು ಹಾಳಾಗಿದೆ, ಬೇಡ ಅಂತಲೇ ಮತ್ತೆ ಇಲ್ಲೇ ಇದು ಮಾಡಿದ್ದಾರೆ. ಓಕೆ.
ಕದಂಬ ಆಯುಕ್ತ. ಇಷ್ಟ ಆಗ್ಬಿಟ್ಟಿದೆ, ಮಗು ಅಂತ ತೋರಿಸ್ತಾನೆ ಇಲ್ಲ. ಎಷ್ಟು ದಿನದಿಂದ ಗೊತ್ತಾ ನಾವು? ಇವತ್ತೇನು ಹೇಳಿದ್ದಾರೆ ನಿಮಗೆ? 11 ಗಂಟೆಗೆ ಮೆಸೇಜ್ ಹಾಕಿದ್ದಾರೆ. 11 ಗಂಟೆಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ. 10:30 ಬಂದು ವೇಟ್ ಮಾಡ್ಕೊಂಡೇ ಇದ್ದೀವಿ. ಗೇಟ್ ಓಪನ್ ಮಾಡ್ತಾ ಇಲ್ಲ. ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಮಗು ಒಂದು ಫಸ್ಟ್ ಸ್ಟ್ಯಾಂಡರ್ಡು, ಯಾಕಲ್ಲ ಅಂತ ಎಲ್ಲ ಹೇಳಿದ್ದೀನಿ. ಇಲ್ಲ, ಮಗುನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಏನು ಹೊರಗಡೆಯಿಂದನೇ ಏನಾದರೂ ಮಗುಗೆ ಏನಾದರೂ ಮಾಡಿಬಿಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ನಮ್ಮ ಹಸ್ಬೆಂಡಿಗೆ ಹೇಳಿದ್ದೀನಿ, ಬೇಡ, ಈ ಸ್ಕೂಲ್ ತುಂಬ ರೆಪ್ಯುಟೇಷನ್ ಇದು ಹಾಳಾಗಿದೆ, ಬೇಡ ಅಂತಲೇ ಮತ್ತೆ ಇಲ್ಲೇ ಇದು ಮಾಡಿದ್ದಾರೆ. ಓಕೆ.